ಸ್ಟೂಡೆಂಟ್ಸ್, ನಾವು ನಿಮ್ಮ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಆರ್ಥಿಕ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಹೊಸ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಾ ಬಂದ್ವಿ. ಮತ್ತೆ ಇದರ ಅಡಿಯಲ್ಲಿ ನಾವು ಈಗಾಗ್ಲೇನೆ ಉತ್ತರ ದಕ್ಷಿಣ ಮತ್ತೆ ದಕ್ಷಿಣ ರಾಷ್ಟ್ರಗಳ ನಡುವಿನ ಒಂದು ಕಾನ್ವರ್ಸೇಷನ್ ಅಥವಾ ಸಂವಾದದ ಬಗ್ಗೆ ಈಗಾಗ್ಲೇನೆ ಚರ್ಚೆಯನ್ನ ಮಾಡ್ಕೊಂಡು ಬಂದ್ವಿ. ಮತ್ತೆ ಇದನ್ನ ನೋಡ್ತಾ ಬಂದಾಗ ನಮ್ಗೆ ಅಂದ್ರೆ ಹೊಸ ಒಂದು ಅಂತಾರಾಷ್ಟ್ರೀಯ ಆರ್ಥಿಕತೆಯ ಅಡಿಯಲ್ಲಿ ನಾವು ಈ ಸಂಗತಿಗಳನ್ನ ನೋಡ್ತಾ ಬಂದಾಗ ಪ್ರಮುಖವಾಗಿ ಆರ್ಥಿಕತೆ ಅನ್ನುವಂತಹದ್ದು, ಎಕಾನಮಿ ಅನ್ನುವಂತಹದ್ದು ಹೇಗೆ ಇಡೀ ಒಂದು ವ್ಯವಸ್ಥೆಯ ಸೂತ್ರಧಾರ ಆಗಿದೆ, ಒಂದು ಇಡೀ ಸಿಸ್ಟಮ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂತಹದ್ದು. ಅಂದ್ರೆ ವ್ಯಾಪಾರ ಇರ್ಬೋದು ಅಥವಾ ಆಮದು ಮತ್ತೆ ರಫ್ತಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ಒಂದು ವ್ಯವಸ್ಥೆಯನ್ನ ಒಂದು ಸಂಪನ್ಮೂಲದ ಒಂದು ಬಳಕೆಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಕಚ್ಚಾ ವಸ್ತುಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ಉತ್ಪಾದಿತ ವಸ್ತುಗಳ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಹೀಗೆ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಮುಕ್ತ ಆರ್ಥಿಕತೆಯ ಒಂದು ನೀತಿಯ ಅಡಿಯಲ್ಲಿ ಪ್ರಾರಂಭದಿಂದನೂ ನಾವು ನೋಡ್ತಾ ಬಂದಾಗ ಹೇಗೆ ಅಭಿವೃದ್ಧಿ ಮತ್ತೆ ಅನಭಿವೃದ್ಧಿ ರಾಷ್ಟ್ರಗಳ ನಡುವೆ ಒಂದು ಸಂವಾದ ಅನ್ನುವಂತಹದ್ದು ಅಥವಾ ಒಂದು ಹ್ಯೂಜ್ ಗ್ಯಾಪ್ ಅನ್ನುವಂತಹದ್ದನ್ನ ಕ್ರಿಯೇಟ್ ಮಾಡ್ತಾ ಬಂತು ಅನ್ನುವಂತಹದ್ದನ್ನ ಈಗಾಗ್ಲೇನೆ ಚರ್ಚೆ ಮಾಡ್ಕೊಂಡು ಬಂದ್ವಿ. ಮತ್ತೆ ಇದರಲ್ಲಿ ನಾವು ಯೂಶಲ್ ಆಗಿ ನಮ್ಮ ಪೇಪರಿನ ಟೈಟಲ್ ಆಫ್ ದ ಪೇಪರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅಂತ ಅಂದಾಗ ನಮ್ಗೆ ಬರೀ ಕೇವಲ ನಾವು ವಿಶ್ವಸಂಸ್ಥೆನೋ ಲೀಗ್ ಆಫ್ ನೇಷನ್ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತಾ ಹೋಗೋದಿಲ್ಲ. ಒಂದು ವಿಶ್ವಸಂಸ್ಥೆಯ ಅಡಿಯಲ್ಲೇ ರೂಪುಗೊಂಡಂತಹ ಇನ್ನೊಂದು ಆರ್ಗನೈಸೇಷನ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ. ಅದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ಬೇಕು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದ ತಕ್ಷಣ ನಮ್ಗೆ ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ನ್ಯೂ ಇಂಟರ್ನ್ಯಾಷನಲ್ ಎಕಾನಮಿಕ್ ಆರ್ಡರ್. In these we are examining the difference between developing and developed countries. We also know that economy is important aspect to control the international relationship from the beginning of the nation state system. I mean during that period we know that mercantilism, then liberalization, then globalization, the concept, all these concept is based on economic aspect. The title of the paper we know that it is the international institutions. Is means not only the UNO or League of Nations. We also examine another institutions like World Trade Organization, OPEC, European Council. Today we are discussing about the World Trade Organization. The World Trade Organization is only the global international organization. It is the only global international organization and dealing with the rules of trade between nations. The World Trade Organization goal is help to producer of goods and services, exports and imports conduct their business. The World Trade Organization's goal is to help producers of goods and services, then exporters and importers conduct their business. ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿರೋ ಹಾಗೆ ಎಂಟೈರ್ ಎಕಾನಮಿ ಅನ್ನುವಂತಹದ್ದು ಅಂದ್ರೆ ವಿಶ್ವದ ಆರ್ಥಿಕತೆ ಅನ್ನುವಂತಹದ್ದು
ವಿಭಿನ್ನವಾಗಿರೋ ಮಾರುಕಟ್ಟೆ ಫ್ರಮ್ ದ ಬಿಗಿನಿಂಗ್ ಅಲ್ಲಿ ನಾವು ಮಾರುಕಟ್ಟೆಯ ವಾದದ ಬಗ್ಗೆ ನೋಡ್ತಾ ಹೋಗ್ತೀವಿ, ಮರ್ಕೆಂಟೈಲಿಸಮ್ ಅಂತ ನೋಡ್ತಾ ಹೋದ್ವಿ. ದೆನ್ ಲೇಟರ್ ಆನ್ ನಮ್ಗೆ ಏನಾಗುತ್ತೆ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಅನೇಕ ಸಂಗತಿಗಳು ನಮ್ಗೆ ಬೇರೆ ಬೇರೆ ಸ್ವರೂಪದಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಿದ್ಧಾಂತಗಳು, ಸಂಬಂಧಗಳು ಹೊರಗೆ ಬರ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮ್ಗೆ WTO ಅನ್ನುವಂತಹದ್ದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಅದರ ಉದ್ದೇಶ ಏನು, ಯಾವ ಕಾರಣಕ್ಕೆ ನಿಮ್ಗೆ ಅಸ್ತಿತ್ವಕ್ಕೆ ಬರ್ತಾ ಹೋಯ್ತು, ಮತ್ತೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಏನು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೌ ಇಟ್ ಈಸ್ ಥ್ರೆಟ್ ಟು ದ ನ್ಯಾಷನಲ್ ಸಾವರ್ನಿಟಿ, ಅಂದ್ರೆ ಒಂದು ರಾಷ್ಟ್ರದ ಸಾವರ್ನಿಟಿಗೆ ಸಂಬಂಧಪಟ್ಟ ಹಾಗೆ ಅದು ಅಂದ್ರೆ ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ, ಒಂದು ರಾಷ್ಟ್ರದ ಸಾರ್ವಭೌಮಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಹೇಗೆ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಸೊ ಈ ಸಂಗತಿಗಳನ್ನ ನಾವು ಚರ್ಚೆಗೆ ಒಳಪಡಿಸ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನುವಂತಹದ್ದು ಟ್ರೇಡ್ ಗೆ ಸಂಬಂಧ, ಇಟ್ ಈಸ್ ರಿಲೇಟೆಡ್ ಓನ್ಲಿ ಫಾರ್ ದ ಟ್ರೇಡ್. ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಸ್ ಗ್ಲೋಬಲ್ ಆರ್ಗನೈಸೇಷನ್ ವಿಚ್ ಡೀಲ್ಸ್ ವಿತ್ ರೂಲ್ಸ್ ಆಫ್ ಟ್ರೇಡ್ ಬಿಟ್ವೀನ್ ನೇಷನ್ಸ್. ಅಂದ್ರೆ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ನಡೆಸಬಹುದಾದಂತಹ ವ್ಯಾಪಾರ ವ್ಯವಹಾರವದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನ ಮಾಡುವಂತಹ ಒಂದು ಸಂಘಟನೆಯಾಗಿದೆ. ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ವ್ಯಾಪಾರ ವ್ಯವಹಾರವನ್ನ ಮಾಡಬೇಕಾದಾಗ ನಡೆಸಬಹುದಾದಂತಹ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನ ರೂಪಿಸುವಂತಹ ಒಂದು ವ್ಯಾಪಾರಿ ಸಂಸ್ಥೆಯಾಗಿರುವಂತಹದ್ದನ್ನ, ಜಾಗತಿಕ ವ್ಯಾಪಾರಿ ಸಂಸ್ಥೆಯಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಬಿಕಾಸ್ ಇಲ್ಲಿ ಗ್ಲೋಬಲ್ ಅಂದ್ರೆ ಇಟ್ ಡೀಲ್ಸ್ ವಿತ್ ಯಾವ್ದು, ಟ್ರೇಡ್ ಬಿಟ್ವೀನ್ ದ ನೇಷನ್ಸ್, ಅಂದ್ರೆ ವ್ಯಾಪಾರ, ಯಾವ ತರದ ವ್ಯಾಪಾರ ಆಗ್ಬೋದು. ಸೊ ಇಲ್ಲಿ ನಮ್ಗೆ ವ್ಯಾಪಾರ ಅಂತಂದಾಗ ಸೊ ಅದರಲ್ಲಿ ನಾವು ಆಮದು ಮತ್ತೆ ರಫ್ತಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಪ್ರಾಥಮಿಕ ಸರಕುಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ದೆನ್ ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಸೊ ಈ ತರದ ಅನೇಕ ಸಂಗತಿಗಳು ಬರ್ತಾ ಹೋಗುತ್ತೆ. ಸೊ ಈ ಅನೇಕ ತರದ ಸಂಗತಿಗಳನ್ನ ನಾವು ನೋಡ್ತಾ ಹೋದಾಗ ಸೊ ಇದರಲ್ಲಿ ನಮ್ಗೆ ಏನಾಗತ್ತೆ ಅಂದ್ರೆ ಇದೆಲ್ಲದಕ್ಕೂ ಒಂದು ಕಾಯ್ದೆ ಅನ್ನುವಂತಹದ್ದು ಬೇಕಾಗತ್ತೆ. ಸೊ ಆ ಕಾಯ್ದೆಯಾಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ವ್ಯಾಪಾರದ ಉದ್ದೇಶವನ್ನ ಇಟ್ಕೊಂಡು ನಿಮ್ಗೆ WTO ಅನ್ನುವಂತಹದ್ದು ಅಸ್ತಿತ್ವಕ್ಕೆ ಬಂದಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ವ್ಯಾಪಾರದ ಉದ್ದೇಶವನ್ನ ಇಟ್ಕೊಂಡು ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಿಮ್ಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಅನ್ನೋದಾದ್ರೆ ಸೊ ಇದು ವ್ಯಾಪಾರ ಮತ್ತೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಸಂಸ್ಥೆಯಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಪ್ರಮುಖವಾಗಿ ಇದು ಅಂತಂದ್ರೆ ಅಟ್ ಪ್ರೆಸೆಂಟ್ ನಿಮ್ಗೆ 2021 ಅದಾಮೇಲೆ ಮಾಡ್ತೋಗೋಣ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ 164 ಮೆಂಬರ್ಸ್ ಕಂಟ್ರೀಸ್. ಸೊ 193 ಕಂಟ್ರೀಸ್ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿದೆ. ಇದರಲ್ಲಿ ನಮ್ಗೆ 164 ಸದಸ್ಯರನ್ನ ಒಳಗೊಂಡಂತಹ ಒಂದು ಬಹುದೊಡ್ಡ ಸಂಘಟನೆಯಾಗಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಚರ್ಚಿತವಾಗಿರುವಂತಹ ಡಿಬೇಟಬಲ್ ಒಂದು ಆರ್ಗನೈಸೇಷನ್ ಅಂತ ಅನ್ನೋದಾದ್ರೆ WTO. ಸೊ ಬಿಕಾಸ್ ಯಾಕೆ ಅಂತಂದ್ರೆ ಅನೇಕ ಆಲ್ಮೋಸ್ಟ್ ಆಫ್ ಕಂಟ್ರೀಸ್ ಏನಾಗುತ್ತೆ ಅಂದ್ರೆ ಎಲ್ಲವೂ ಸಹ ಇದರ ಒಂದು ನಿಯಮಕ್ಕೆ ಒಳಪಟ್ಟಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಗೆ ವಿ ಆಲ್ರೆಡಿ ನೋ ದಟ್ ನೇಮ್ ಆಫ್ ದ ಡಂಕಲ್, ಗ್ಯಾಟ್ ಅನ್ನೋ ಪದಗಳನ್ನ ನಾವು ನೋಡ್ತಾ ಹೋಗಿದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಗ್ಯಾಟಿನ ಒಂದು 8ನೇ ಸುತ್ತಿನ ಒಂದು ಮಾತುಕತೆ ಉರುಗ್ವೇಲ್ ನಡೀತಾ ಹೋಯ್ತು. ಗ್ಯಾಟ್ನ 8ನೇ ಸುತ್ತಿನ ಒಂದು ಮಾತುಕತೆ ಉರುಗ್ವೇಲ್ ನಡೀತಾ ಹೋಗುತ್ತೆ. ಅದರ ಫಲವಾಗಿ ನಮ್ಗೆ ಏನಾಗತ್ತೆ ಅಂತಂದ್ರೆ 1995 ಅಲ್ಲಿ 1995ರಲ್ಲಿ ಯಾವ್ದು ಅಸ್ತಿತ್ವಕ್ಕೆ ಬರುತ್ತೆ ಅಂತಂದ್ರೆ WTO ಅಸ್ತಿತ್ವಕ್ಕೆ ಬರೋದನ್ನ ನೋಡ್ತಾ ಹೋಗ್ತೀವಿ. ಜನವರಿ 1 ಗ್ಯಾಟ್ ಮತ್ತೆ ಡಂಕಲ್ ಪ್ರಸ್ತಾವನೆಗಳು ನಮಗ್ ಗೊತ್ತು. ಗ್ಯಾಟಿನ ಸಂಬಂಧ ಮಾತುಕತೆಯನ್ನ ಉರುಗ್ವೇಲಿ ನಡೆಯುತ್ತೆ. ಈ ಮಾತುಕತೆಯ ಒಂದು ಫಲವಾಗಿ WTO ವಾಸ್ ಕ್ರಿಯೇಟೆಡ್ ಇನ್ 1995. It replaced the 1947 General Agreement of Tariff and Trade. ಗ್ಯಾಟಿಗೆ ಬದಲಾಗಿ it is replaced GATT
ಟಿ, ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ಟ್ಯಾರಿಫ್. ಇದಕ್ಕೆ ಬದಲಾಗಿ ಗ್ಯಾಟ್ 1947ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಗ್ಯಾಟ್ಗೆ ಬದಲಾಗಿ 1995ರಲ್ಲಿ ಈ ಆರ್ಗನೈಸೇಷನ್ ಅಸ್ತಿತ್ವಕ್ಕೆ ಬರುತ್ತೆ. ಫ್ರಮ್ ದ ಬಿಗಿನಿಂಗ್ 124 ಮೆಂಬರ್ಸ್ ಆರ್ ಸೈನ್ಡ್ ದೀಸ್ ಅಗ್ರಿಮೆಂಟ್. ಸೊ ಪ್ರಾರಂಭದಲ್ಲಿ 124 ಸದಸ್ಯ ರಾಷ್ಟ್ರಗಳು ಇದರ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಇದರ ಸದಸ್ಯತ್ವವನ್ನ ಪಡ್ಕೊಂಡಿದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಈಗ ನಿಮ್ಗೆ 164 ಮೆಂಬರ್ಸ್ ಇದರ ಮೆಂಬರ್ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಒಂದು ದಿಸ್ ಇಸ್ ಒನ್ ಆಫ್ ದ ಪರ್ಮನೆಂಟ್ ಆರ್ಗನೈಸೇಷನ್. ಅಂದ್ರೆ ವಿಶ್ವ ವ್ಯಾಪಾರದ ಒಂದು ಸಂಘಟನೆ ಅನ್ನುವಂತಹದ್ದು ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಲುಸ್ತುವಾರಿ ವಹಿಸುವಂತಹ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಆರ್ಗನೈಸೇಷನ್ ಆಗುವಂತಹದನ್ನ ನೋಡ್ತೀವಿ. ಜಸ್ಟ್ ಲೈಕ್ ಇಟ್ ವರ್ಕಿಂಗ್ ಲೈಕ್ IMF ಅಂಡ್ ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕು ಮತ್ತೆ IMF ಮಾದರಿಯಲ್ಲೇ ಇದು ಸಹ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇದು ಇನ್ 15th February 2021 ನಗೋಜಿ NGOZI ನಗೋಜಿ ಒಕೊಂಜೋ NGOZI OKONJO ಜಿವಾಲಾ ಸಾರಿ ಐವೀಲಾ IWEALA ನಗೋಜೋ ಒಕೊಂಜೋ ಇವಿಲಾ IWEALA was appointed as the Director General of the WTO. ನಗೋಜೋ ಒಕೊಂಜೋ ಇವಾಲಾ ಅಂತಿರೋ ಇವಿಲಾ ಅಂತಿರೋ ನೋಡಿ, ಅದು ಪ್ರೊನೌನ್ಸಿಯೇಷನ್ ಅನ್ನ ಇದ್ ಮಾಡ್ಕೊಳ್ಳಿ. IWEALA. ಸೊ ಶಿ ಇಸ್ ದ ಫಸ್ಟ್ ವುಮೆನ್ ಚೀಫ್ ಆಫ್ ದ WTO. ಮೊದಲ ಮಹಿಳಾ ಒಂದು ಡೈರೆಕ್ಟರ್ ಜನರಲ್ ಆಗಿ 2021ರಲ್ಲಿ ಈಕೆ ಅಪಾಯಿಂಟ್ ಆಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಜೊತೆಗೆ ಶಿ ಇಸ್ ಆಲ್ಸೋ ದ ಫಸ್ಟ್ ಆಫ್ರಿಕನ್ ಟು ಹೋಲ್ಡ್ ದ ಆಫೀಸ್ ಆಫ್ WTO ಅಂಡ್ ಇಟ್ಸ್ ಡೈರೆಕ್ಟರ್ ಜನರಲ್. ಮೊದಲ ಆಫ್ರಿಕಾದ ಮಹಿಳೆಯಾಗಿ ಈ WTO ನ ಒಂದು ಡೈರೆಕ್ಟರ್ ಜನರಲ್ ಆಗಿ ಅಪಾಯಿಂಟ್ ಆಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನುವಂಥದ್ದು ಇಟ್ಸ್ ಸೆವರಲ್ ವೇಸ್ ಆಫ್ WTO ಹ್ಯಾಪನ್ಸ್ ಟು ಬಿ ಆರ್ಗನೈಸೇಷನ್ ರೆಸ್ಪಾನ್ಸಿಬಲ್ ಫಾರ್ liberalizing trade. It is responsible for liberalizing trade. It is formed to negotiable trade agreement for various governments. It is a forum to negotiable trade agreement for various governments. It is place where trade disputes are settled. It operates a system of trade rules. Trade rules. So ಒಂದು ನಿಮಗೆ ಇಟ್ ಈಸ್ ಅನ್ ಆರ್ಗನೈಸೇಷನ್ ಆಫ್ ಟ್ರೇಡ್ ಓಪನಿಂಗ್. ದೆನ್ ಒಂದು ವ್ಯಾಪಾರವನ್ನ ಒಂದು ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ನಡೆಯುವಂಗೆ ಮಾಡ್ಬೇಕಾಗತ್ತೆ. ಸೊ ಆ ರೀತಿ ನಡಿಬೇಕು ಅಂತ ಅಂದಾಗ ಸಹಜವಾಗಿ ಏನಾಗುತ್ತೆ ಅಂದ್ರೆ ಒಂದು ರಾಷ್ಟ್ರದ ಒಳಗೆ ತನ್ನದೇ ಆಗಿರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್, ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಆಗಿರ್ಬೋದು, ಟ್ಯಾರಿಫ್ ಗೆ ಸಂಬಂಧಪಟ್ಟಾಗ ಅನೇಕ ತರದ ಕಾಯ್ದೆಗಳಿರೋ ಹಾಗೆ ಕ್ವಾಲಿಟಿ ಆಂಗಲ್ ಅಲ್ಲಿ ಇರ್ಬೋದು, ದೆನ್ ಕಾಂಪಿಟೇಷನ್ ಗೆ ಸಂಬಂಧಪಟ್ಟ ಹಾಗೆ ಸೊ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ನಡೆಯುವಂತಹ ಒಂದು ವಿವಾದಗಳನ್ನ ಸೆಟಲ್ ಮಾಡುವಂತಹ ಒಂದು ಆರ್ಗನೈಸೇಷನ್ ಆಗಿರುವಂತಹದನ್ನ ನೋಡ್ತೀವಿ. ಸರ್ವಿಸ್ ಅಂಡ್ ರೋಲ್ಸ್ ಆಫ್ ದ WTO ಏನ್ ಕೆಲಸ ಮಾಡುತ್ತೆ, WTO ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಅನ್ನುವಂತಹದ್ದು ಅದರ ಒಂದು ಸೇವೆ ಅಂತ ಅಂದಾಗ, ಸೊ ಪ್ರಮುಖವಾಗಿ ಇದು ಏನಾಗುತ್ತೆ ಅಂದ್ರೆ ವಿಶ್ವದ ಸಂಘಟನೆಯು ಸದಸ್ಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾಂಸ್ಥಿಕ ಸ್ವರೂಪವನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾ ಹೋಯ್ತು. ಸಾಂಸ್ಥಿಕ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಅನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸಾಂಸ್ಥಿಕ ವ್ಯವಸ್ಥೆಯನ್ನ ಒದಗಿಸುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ಫೋರಮ್ ಫಾರ್ ಗವರ್ನಮೆಂಟ್ ನೆಗೋಷಿಯಬಲ್ ಟ್ರೇಡ್ ಅಗ್ರಿಮೆಂಟ್ಸ್. ಅಂದ್ರೆ ಇದು ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಹೋಗುತ್ತೆ. WTO
ಒಂದು ಟ್ರೇಡ್ ನೆಗೋಷಿಯೇಟ್ ಅಂತಂದ್ರೆ ಒಂದು ಮಾತುಕತೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಗಳ ನಡುವೆ ನಡೆಯುವಂತಹ ವ್ಯಾಪಾರ ಮತ್ತೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಇದನ್ನ ಏನನ್ನ ವೇದಿಕೆಯನ್ನ ಕಲ್ಪಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾ ಬರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ದೆನ್ ಇಟ್ ಆಪರೇಟ್ಸ್ ಎ ಸಿಸ್ಟಮ್ ಆಫ್ ಟ್ರೇಡ್ ರೂಲ್ಸ್. ಸೊ ತನ್ನದೇ ಆಗಿರುವಂತಹ ವ್ಯಾಪಾರದ ಕಾನೂನುಗಳನ್ನ ಮಾಡುವಂತಹದ್ರ ಮೂಲಕ, ತನ್ನದೇ ಆಗಿರುವಂತಹ ವ್ಯಾಪಾರದ ಕಾಯ್ದೆಗಳನ್ನ ಮಾಡುವಂತಹದ್ರ ಮೂಲಕ, ಸೊ ಆ ಕಾಯ್ದೆಗಳಿಗೆ ಅನುಗುಣವಾಗಿ ಪ್ರತಿಯೊಂದು ರಾಷ್ಟ್ರಗಳು ನಡ್ಕೊಳ್ಬೇಕು ಅನ್ನುವಂತಹ ಒಂದು ಯಾರ್ಯಾರು ಇದರ ಮೆಂಬರ್ಶಿಪ್ ಅನ್ನ ಒಪ್ಕೊಂಡಿರ್ತಾರೋ, ಯಾವ್ದ್ರದ್ದು WTO ನ ಮೆಂಬರ್ಶಿಪ್ ನ ಯಾರ್ಯಾರು ಹೊಂದಿರ್ತಾರೋ ಅವರೆಲ್ಲರೂ ಸಹ ದೇ ಫಾಲೋ ದ ರೂಲ್ಸ್ ಆಫ್ WTO. So WTO is a place where member governments try to sort out the trade problems they face with each other. ಅಂದ್ರೆ ಇದರ ಮೂಲಕ, ಯಾವುದರ ಮೂಲಕ, ಒಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇನ ಮೂಲಕ ವ್ಯಾಪಾರ ಸಂಬಂಧಿಯ ಸಮಸ್ಯೆಗಳನ್ನ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಬರುವಂತಹ ಸಮಸ್ಯೆಗಳನ್ನ ನಿವಾರಿಸುವಂತಹ ಪ್ರಯತ್ನವನ್ನ ಇದು ಮಾಡ್ತಾ ಹೋಗುತ್ತೆ. So then essentially the WTO is a place where government who are members go in order to sort out the trade problems they face with each other. So the first step is to take the first step is to talk the World Trade Organization born out of negotiations and everything. WTO does it the result. WTO does its is the result of negotiations. Maximum idu focus agade yavudike antandre ಒಂದು ಇದಕ್ಕೆ ನೆಗೋಸಿಯೇಷನ್ ಇನ ಮೂಲಕ, ಮಾತುಕತೆಗಳನ್ನ ನಡೆಸೋದ್ರ ಮೂಲಕ, ಸಂಧಾನದ ಮೂಲಕ ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಅನೇಕ ಸಮಸ್ಯೆಗಳನ್ನ ಪರಿಹರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಬೇರೆ ಬೇರೆ ತರದ ಅನೇಕ ಸಂದರ್ಭಗಳಲ್ಲಿ ನಮಗೆ ಒಂದು ರಾಷ್ಟ್ರದ ವಸ್ತು ಇನ್ನೊಂದು ರಾಷ್ಟ್ರಕ್ಕೆ ಹೋಗುವಂತಹ ಹಂತದಲ್ಲಿ ಬೇರೆ ಬೇರೆ ತರದ ಒಂದು ಸಮಸ್ಯೆಗಳು ನಮಗೆ ಉದ್ಭವ ಆಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಇದರ ಅಡಿಯಲ್ಲಿ ನೀವು ಟ್ರಿಪ್ಸ್ ಇರ್ಬೋದು, ಅಂದ್ರೆ ಬೇರೆ ಬೇರೆ ಆಗಿರುವಂತಹ ಒಂದು ಟ್ರೇಡಿನ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕಾಪಿ ರೈಟ್, ಟ್ರೇಡ್ ಮಾರ್ಕ್ ಇರ್ಬೋದು, ಟ್ರಿಮ್ಸ್ ಅನ್ನುವಂತಹ ಒಂದು ಕಾಯ್ದೆ ಇರ್ಬೋದು, ದೆನ್ ತುಂಬಾ ಚೀಪ್ ಕ್ವಾಲಿಟಿಯಲ್ಲಿ ಕೆಲವೊಂದು ಪ್ರಾಡಕ್ಟ್ ಗಳನ್ನ ಇನ್ನೊಂದು ದೇಶದಲ್ಲಿ ಮಾರುವಂತಹ ವ್ಯವಸ್ಥೆ ಇರುತ್ತೆ. ಸೊ ಈ TBT ಅನ್ನುವಂತಹ ಕಾಯ್ದೆ ಅಂದ್ರೆ ಗುಣಮಟ್ಟವನ್ನ ನಿರ್ಧರಿಸೋದಿಕ್ಕೆ ಇರುವಂತಹ ಅಂಶಗಳಿರ್ಬೋದು. ಸೊ ಇವೆಲ್ಲಾ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಟೈಮಲ್ಲಿ ಏನಾಗತ್ತೆ ಅಂತಂದ್ರೆ ವ್ಯಾಪಾರ ಮತ್ತೆ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಉಂಟಾದಂತಹ ಸಂದರ್ಭದಲ್ಲಿ ಸೊ ಇದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾಯ್ದೆಗಳ ಮೂಲಕ ವ್ಯಾಪಾರವನ್ನ ಸುಗಮವಾಗಿ, ಜಾಗತಿಕ ವ್ಯಾಪಾರವನ್ನ ಸುಗಮವಾಗಿ ಸುಲಲಿತವಾಗಿ ನಡೆಸ್ತೀವಿ ಅಂತ ಹೇಳ್ಕೊಂಡು ಬಂದಂತಹ ಒಂದು ಆರ್ಗನೈಸೇಷನ್ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ ದ ಬಲ್ಕ್ ಆಫ್ ದ WTO's current work comes from the 1986 to 94 negotiations called the ಉರುಗ್ವೆ ರೌಂಡ್. ಸೊ ಇದರಲ್ಲಿ ನಾವು ಉರುಗ್ವೆಯ ಒಂದು ಮಾತುಕತೆಯ ಮೂಲಕ ಇದೇನೇನ್ ಆಗ್ಬೇಕು ಅನ್ನೋಂತಹದನ್ನ ಚರ್ಚೆ ಮಾಡಿ ಬಂದಿದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಮ್ಗೆ WTO ನ ಒಂದು ಈ ವಿಶ್ವ ವ್ಯಾಪಾರ ಸಂಘಟನೆಯ ನಡುವೆ ಉದ್ಭವಿಸಬಹುದಾದಂತಹ ವ್ಯಾಪಾರ ಹಾಗೂ ಭಿನ್ನಾಭಿಪ್ರಾಯ ವಿವಾದಗಳನ್ನ ನಾವು ಪರಿಹರಿಸ್ತಾ ಹೋಗುವಂತಹದ್ದು, ಪರಿಹರಿಸ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ದ ನೆಗೋಸಿಯೇಷನ್ಸ್ ಹ್ಯಾವ್ ಬೀನ್ ಲಿಬರಲೈಸ್ ಟ್ರೇಡ್ ವೇರ್ ಕಂಟ್ರೀಸ್ ಹ್ಯಾವ್ ಫೇಸ್ಡ್ ಟ್ರೇಡ್ ಬ್ಯಾರಿಯರ್ಸ್ ಅಂಡ್ ವಾಂಟೆಡ್ ಟು ಬಿ lowered and wanted them to be lowered. But the WTO is not just about liberalizing trade, and in some cases its rules are such that trade barriers get support. For example, it protect consumers. It protect the consumers. So ಇಲ್ಲಿ ನಿಮಗೆ ಇದು ಯಾವುದು WTO ಎಷ್ಟೋ ಸಂದರ್ಭದಲ್ಲಿ ಮಾತುಕತೆಗಳ ಮೂಲಕ ವಿವಾದಗಳನ್ನ ಪರಿಹರಿಸುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ.
ಸೊ ಮತ್ತೆ ಉದಾರವಾದಕ್ಕೆ ಅಂದ್ರೆ ಲಿಬರಲೈಸಿಂಗ್ ಆಸ್ಪೆಕ್ಟ್ ಗೆ ಒಂದು ಎಲ್ಲಾ ಕಡೆ ಒಂದು ಕನ್ಸ್ಯೂಮರ್ನ ಗ್ರಾಹಕರ ಹಿತಾಸಕ್ತಿಯನ್ನ ತಲೆಯಲ್ಲಿ ಇಟ್ಕೊಂಡು ಇದು ಹೆಚ್ಚು ಕೆಲಸ ಮಾಡ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದ್ರ ಜೊತೆಗೆ ದ ಫಂಕ್ಷನ್ ಆಫ್ ದ ಟ್ರೇಡ್ ಅಂತಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ಗಮನ ಹರಿಸ್ಬೇಕಿತ್ತು. ಸೊ ಅಲ್ಲಿ ನಿಮ್ಗೆ ಹೌ ಕ್ಯಾನ್ ಇಟ್ ಫಂಕ್ಷನ್ ಆಫ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ದ ಪರ್ಪಸ್ ಈಸ್ ಟ್ರೇಡ್ ಅಂಡ್ ಟ್ರಾನ್ಸ್ಪೋರ್ಟ್ ನ ಸುಗಮವಾಗಿ ಸುಲಲಿತವಾಗಿ ನಡೆಯೋ ಹಾಗೆ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಮ್ಗೆ ಇದು ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ overcoming objective is to help to trade flow smoothly, freely, fairly and directly. It does this by administrate the main structure of the WTO, the administrating WTO trade agreements, administrating WTO trade agreements, conducting forum for trade negotiation, conducting forum for trade negotiation, then handling trade disputes, monitoring national trade policies, then providing technical assistance and training for developing country, providing technical assistance and training for developing countries, cooperation with other international organization, ಸೊ ಇದರ ಕಾರ್ಯ ಅಂತ ಅಂದಾಗ ಯಾವುದು ವಿಶ್ವ ವ್ಯಾಪಾರ ಸಂಘಟನೆಯ ಕಾರ್ಯ ಅಂದಾಗ ಸರ್ವಿಸಸ್ ಅಂತ ಅಂದಾಗ ಯಾವ್ಯಾವ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವಿಸಸ್ ಅನ್ನ ಕೊಡ್ತಾ ಹೋಗುತ್ತೆ ನಾವು ನೋಡುತ್ತೀವಿ. ಸೊ ಅದರ ಪ್ರಮುಖವಾಗಿರುವಂತಹ ಒಂದು ಕಾರ್ಯ ಅಂತಂದ್ರೆ ಏನ್ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಅಂತಂದ್ರೆ, ಸೊ ಅದರ ಮೇನ್ ಉದ್ದೇಶನೇ ವ್ಯಾಪಾರವನ್ನ ಒಂದು ಸುಲಲಿತವಾಗಿ ಮುಕ್ತವಾಗಿ ಪಾರದರ್ಶಕವಾಗಿ ನಡೆಸುವಂತಹದ್ದು. ಅರ್ಥ ಆಯ್ತಲ್ವಾ? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಹಳ ಪ್ರಮುಖವಾಗಿರುವಂತಹ ಒಂದು ಕಾರ್ಯ ಅಂತ ಅನ್ನೋದಾದರೆ ಇದು ವ್ಯಾಪಾರವನ್ನ ಒಂದು ರಾಷ್ಟ್ರಗಳ ನಡುವೆ ಸ್ಮೂತ್ಲಿ, ಫ್ರೀಲಿ, ಫೇರ್ಲಿ ಆಗಿ ನಡೆಸುವಂತಹದ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ, ಸೊ ಟ್ರೇಡ್ ಅಗ್ರಿಮೆಂಟ್ಸ್, ಅಡ್ಮಿನಿಸ್ಟ್ರೇಟಿಂಗ್ WTO ಟ್ರೇಡ್ ಅಗ್ರಿಮೆಂಟ್ಸ್, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಆದಂತಹ ಒಪ್ಪಂದಗಳನ್ನ ಇದೇನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಅಡ್ಮಿನಿಸ್ಟ್ರೇಟಿಂಗ್ WTO ಟ್ರೇಡ್ ಅಗ್ರಿಮೆಂಟ್ಸ್, WTO ವ್ಯಾಪಾರಿ ಸಂಬಂಧಗಳಲ್ಲಿ ಕಾಪಿರೈಟ್ ಇರ್ಬೋದು, ಟ್ರೇಡ್ ಮಾರ್ಕ್ಗೆ, ಪೇಟೆಂಟ್ ಆಕ್ಟ್ ಗೆ ಸಂಬಂಧಪಟ್ಟ ಹಾಗೆ GATT ಏನಿತ್ತಲ್ಲ 1947 ಅಲ್ಲಿ, ಸೊ ಆ ಎಲ್ಲ ಕೆಲವೊಂದು ಸಂಗತಿಗಳನ್ನ ಅದನ್ನ ಬೇಸಾಗಿ ಇಟ್ಕೊಂಡು ಆಡಳಿತವನ್ನ ನಡೆಸ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಕಂಡಕ್ಟಿಂಗ್ ಫೋರಂ ಫಾರ್ ಟ್ರೇಡ್ ನೆಗೋಸಿಯೇಷನ್ಸ್ ಅಂತಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸಮಸ್ಯೆಗಳು ತಲೆದೂರುತ್ತೆ ಅನ್ನೋದಾದ್ರೆ ಅದಕ್ಕೆ ಅನ್ನೋದ್ರಲ್ಲಿ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟು ಅದನ್ನ ಪರಿಹರಿಸುವಂತಹ ಪ್ರಯತ್ನ ಮಾಡುತ್ತೆ. ಹ್ಯಾಂಡ್ಲಿಂಗ್ ಟ್ರೇಡ್ ಡಿಸ್ಪ್ಯೂಟ್ಸ್, ಅನೇಕ ಟ್ರೇಡಿನ ವಿವಾದಗಳ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಕ್ಕೆ WTOನ ಅದರಲ್ಲಿ ಹ್ಯಾಂಡ್ಲೂಮ್ ಅಂದ್ರೆ ಅದನ್ನ ನಿರ್ವಹಿಸುವಂತಹದ್ರ ಮೂಲಕ ಸಮಸ್ಯೆಗಳನ್ನ ಪರಿಹರಿಸುವಂತಹ ಪ್ರಯತ್ನ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಮಾನಿಟರಿಂಗ್ ನ್ಯಾಷನಲ್ ಟ್ರೇಡ್ ಪಾಲಿಸೀಸ್, ಒಂದು ರಾಷ್ಟ್ರದ ವ್ಯಾಪಾರಿ ನೀತಿಯನ್ನ ಮಾನಿಟರ್ ಮಾಡ್ತಾ ಹೋಗುವಂತಹದ್ದು ಅಥವಾ ನೋಡ್ತಾ ನಿರ್ವಹಣೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ದೆನ್ ಪ್ರೊವೈಡಿಂಗ್ ಟೆಕ್ನಿಕಲ್ ಅಸಿಸ್ಟೆನ್ಸಿ ಅಂಡ್ ಟ್ರೈನಿಂಗ್ ಫಾರ್ ಡೆವಲಪಿಂಗ್ ಕಂಟ್ರೀಸ್, ಸೊ ಒಂದು ಅಭಿವೃದ್ಧಿ ಆಗ್ತಾ ಇರುವಂತಹ ರಾಷ್ಟ್ರಗಳಿಗೆ ತಾಂತ್ರಿಕ ಸಹಾಯವನ್ನ ಒದಗಿಸ್ಕೊಡುವಂತಹದ್ದು ಮತ್ತೆ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡುವಂತಹ ಕಾರ್ಯವನ್ನ ಇದು ಮಾಡ್ಕೊಂಡು ಬರ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಕೋಆಪರೇಷನ್ ವಿತ್ ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂದ್ರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಜೊತೆಗೆ ಒಂದು ಸಹಕಾರ ಸಂಬಂಧವನ್ನ ಇಟ್ಕೊಳ್ಳುವಂತಹದ್ರ ಮೂಲಕ ಇದು ತನ್ನದೇ ಆಗಿರುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತೆ. ಈಗ IMF ಇರ್ಬೋದು, IBRD ಇರ್ಬೋದು, ಸೊ ಅಥವಾ ವರ್ಲ್ಡ್ ಬ್ಯಾಂಕ್ ಇರ್ಬೋದು. ಸೊ ಇದ್ರ ಜೊತೆಗೆ ನಿಮಗೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಇದು ಯಾವ್ಯಾವ ಡಿಸ್ಪ್ಯೂಟ್ಸ್ ಗಳನ್ನ ಇದು ಸೆಟಲ್ ಮಾಡ್ತಾ ಹೋಯ್ತು, ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಆಫ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮತ್ತೆ ಅದರ ಸಾವರ್ನಿಟಿಗೆ ಸಂಬಂಧಪಟ್ಟ ಹಾಗೆ
ಹೇಗೆ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ, ಒಂದು ರಾಷ್ಟ್ರದ ಒಂದು ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಮತ್ತೆ ಅದರ ಜೊತೆಗೆ ಅದು ಅದರ ಪ್ರಮುಖವಾದಂತಹ ಗುಣ ಮತ್ತೆ ದೋಷಗಳು, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ WTO ಅಂತಂದಾಗ, ನಾರ್ಮಲ್ ಆಗಿ WTO ಅನ್ನುವಂತಹದ್ದು ಇಟ್ಸ್ ಒನ್ ಗ್ಲೋಬಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಕರಿತೀವಿ, ಜಾಗತಿಕವಾಗಿರುವಂತಹ ಒಂದು ಸಂಸ್ಥೆ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಡೀಲಿಂಗ್ ರೂಲ್ಸ್ ಆಫ್ ದ ಟ್ರೇಡ್ ಬಿಟ್ವೀನ್ ನೇಷನ್ಸ್ ಅವೆಲ್ಲ ಅದ್ರ ಫಂಕ್ಷನ್ಸ್ ಅಂತ ಹೇಳ್ತಾ ಹೋದ್ವಿ. ಸೊ ಅಡ್ವಾಂಟೇಜಸ್, ವಾಟ್ ಆರ್ ದ ಅಡ್ವಾಂಟೇಜಸ್ ಅಂತ ಅಂದಾಗ, ದ ಮೇನ್ ಅಡ್ವಾಂಟೇಜಸ್, WTO ಹ್ಯಾಸ್ ಫ್ಯೂಲ್ಡ್ ಗ್ಲೋಬಲೈಸೇಷನ್ ವಿತ್ ಬೋತ್ ಪಾಸಿಟಿವ್ ಅಂಡ್ ಅಡ್ವರ್ಸ್ ಎಫೆಕ್ಟ್. ಸೊ ಇಲ್ಲಿ ಅಡ್ವರ್ಸ್ ಆಗಿರುವಂತಹದ್ದು ಮತ್ತೆ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಎರಡೂ ಪರಿಣಾಮಗಳನ್ನ ಬಿಟ್ಕೊಂಡು ಬೀರಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತಿಕವಾಗಿ ಇರುವಂತಹ ಒಂದು ಸಂಸ್ಥೆಯಾಗಿದ್ರು ಇದೇನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ, ಯಾವ ಒಂದು ವ್ಯಾಪಾರದ ಒಂದು ಅಂದ್ರೆ ವಿಶ್ವ ವ್ಯಾಪಾರದ ಒಂದು ಅಡಿಯಲ್ಲಿ ತನ್ನದೇ ಆಗಿರುವಂತಹ ಕಾನೂನುಗಳನ್ನ ಮಾಡ್ಕೊಂಡು ಅಸ್ತಿತ್ವಕ್ಕೆ ಬಂದಂತಹ ಈ ಆರ್ಗನೈಸೇಷನ್ ಜಾಗತೀಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಜಾಗತೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮುನ್ನಡೆಗೆ, ಅದರಲ್ಲಿ ಇರಬಹುದಾದಂತಹ ಭಿನ್ನತೆಯನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಪಾತ್ರವನ್ನ ನಿರ್ವಹಿಸ್ಕೊಂಡು ಬರ್ತಾ ಇದೆ ಅನ್ನುವಂತಹದ್ದು ಇದರ ಪ್ರಮುಖವಾಗಿರುವಂತಹ ಒಂದು ಅಡ್ವಾಂಟೇಜಸ್ ಅಂತ ಕರೀತಾ ಹೋಗ್ತೀವಿ. ಸೊ ದ ನಂಬರ್ ಆಫ್ ಕಂಟ್ರೀಸ್ ಗೆಟ್ ಎ ಪ್ರಾವಿಷನ್ ಆಫ್ ಎ ಲೀಗಲ್ ಫ್ರೇಮ್ವರ್ಕ್ ಟು ಪ್ರೋಸೆಸ್ ನೆಗೋಸಿಯೇಷನ್ ಅಂಡ್ ಡಿಸ್ಪ್ಯೂಟ್ಸ್ ಅಮಾಂಗೆಸ್ಟ್ ದೆಮ್. ಅಂದ್ರೆ ಅನೇಕ ರಾಷ್ಟ್ರಗಳು 164 ಕಂಟ್ರೀಸು ಇದರ ಅಡಿಯಲ್ಲಿ ಬರುತ್ತೆ, ಆ ರಾಷ್ಟ್ರಗಳು ಇದರ ಕಾಯ್ದೆಯ ಒಂದು ನಿಯಮಕ್ಕೆ ಒಳಪಡ್ತಾ ಹೋಗುತ್ತೆ ಅನ್ನುವಂತಹದ್ದೇ ಇದರ ಒಂದು ಅಡ್ವಾಂಟೇಜಸ್ ಅಂತ ಹೇಳ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಅಂದ್ರೆ ಒಂದು ವಿವಾದಗಳ, ಅಂದ್ರೆ ವ್ಯಾಪಾರ ಮತ್ತೆ ವ್ಯವಹಾರಗಳಲ್ಲಿ ಬರಬಹುದಾದಂತಹ ವಿವಾದಗಳನ್ನ ಶಾಂತಿಯುತವಾಗಿ ಪರಿಹರಿಸುವಂತಹದ್ರ ಮೂಲಕ ಒಂದು ಉದಾರವಾದ ಅಥವಾ LPGಯ ಒಂದು ಪರಿಕಲ್ಪನೆಯನ್ನ ಬೂಸ್ಟಪ್ ಮಾಡುವಂತಹದ್ರಲ್ಲಿ ಅದನ್ನ ಒಂದು ಕಾನೂನಿನ ಮೂಲಕ ಜಾರಿಗೆ ತಗೊಂಡು ಬಂದು, ಸೊ ಇದನ್ನ ಸುಗಮವಾಗಿ ಸುಲಲಿತವಾಗಿ ಮಾಡುವಂತಹ ನಿಟ್ಟಿನಲ್ಲಿ ನಮ್ಗೆ WTO ಏನಾಗುತ್ತೆ ಅಂತಂದ್ರೆ ಒಂದು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದ್ರ ಜೊತೆಗೆ ಇದರ ಒಂದು ಅಡ್ಮಿನಿಸ್ಟ್ರೇಟಿವ್ ಆಂಗಲ್ ಅಲ್ಲಿ ಅಂತಂದ್ರೆ ಒಂದು ಗ್ಯಾಟಿನ ಬದಲಾಗಿ ಗ್ಯಾಟ್ ಅಲ್ಲಿ ಇದ್ದಂತಹ ಅನೇಕ ಒಂದು ನ್ಯೂನತೆಗಳನ್ನ ನಾವು ನೋಡ್ತಾ ಬಂದಾಗ, ಸೊ ಗ್ಯಾಟ್ ಸಹಜವಾಗಿ ಯುರೋಪಿಯನ್ ಒಕ್ಕೂಟದ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿತ್ತು, ಮತ್ತೆ ಬಲಿಷ್ಠ ರಾಷ್ಟ್ರಗಳ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇತ್ತು ಅನ್ನುವಂತಹ ಒಂದು ಇದಿತ್ತು, ಅದ್ರ ಮೇಲೆ ಇದ್ದಿದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಆ ಕಾರಣಕ್ಕೆ ಅದಕ್ಕೆ ಬದಲಾಗಿ ಸ್ವಲ್ಪ ಸುಧಾರಿತವಾಗಿರುವಂತಹ ಒಂದು ಸಂಸ್ಥೆಯಾಗಿ ನಮ್ಗೆ ಇದು ಅಸ್ತಿತ್ವಕ್ಕೆ ಬರುವಂತಹದ್ರ ಮೂಲಕ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇರುವಂತಹ ಮತ್ತೆ ತೃತೀಯ ದರ್ಜೆಯಂತಹ ರಾಷ್ಟ್ರಗಳಿಗೆ ಏನಾಗತ್ತೆ ಅಂತ ಅನ್ನೋದಾದ್ರೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಇರ್ಬೋದು, ಫೈನಾನ್ಷಿಯಲ್ ಒಂದು ಅಸಿಸ್ಟೆನ್ಸ್ ಇರ್ಬೋದು, ಸೊ ಒಂದು ಮಾರುಕಟ್ಟೆಗೆ ಪ್ರವೇಶ ಮಾಡೋದಿಕ್ಕೆ ಕ್ವಾಲಿಟಿ ಅಂದ್ರೆ ಒಂದು ಪ್ರಮುಖವಾಗಿರುವಂತಹ ಒಂದು ಆರ್ಗನೈಸೇಷನ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಗೆ ಇದಕ್ಕೆ ಪ್ರಮುಖವಾಗಿ ಅಂತಂದ್ರೆ ಇದರ ಒಂದು ಅಡಿಯಲ್ಲಿ ನಾವು ರಿಜಿಸ್ಟರ್ ಆದಾಗ, ಅಂದ್ರೆ ವ್ಯಾಪಾರ ಇವತ್ತು ಕಾಂಪಿಟೇಷನ್ ಇನೋವೇಟಬಲ್, ಸೊ ಅದನ್ನ ಇದು ಪ್ರೈಮರಿ ಇದರ ಆದ್ಯತೆ ಯಾರಿಗಿರುತ್ತೆ ಅಂತಂದ್ರೆ ಇಟ್ ಫೋಕಸಿಂಗ್ ಆನ್ ದ ಕನ್ಸ್ಯೂಮರಿಂಗ್ ಆಸ್ಪೆಕ್ಟ್, ಅಂದ್ರೆ ಇದು ಫೋಕಸ್ ಯಾರಿಗೆ ಆಗುತ್ತೆ ಅಂದ್ರೆ ಕನ್ಸ್ಯೂಮರ್ಗೆ, ಒಬ್ಬ ಗ್ರಾಹಕನಿಗೆ ಅತ್ಯುತ್ತಮವಾಗಿರುವಂತಹ ಒಂದು ಪ್ರಾಡಕ್ಟ್ ಅನ್ನುವಂತಹದ್ದು ಸಿಗ್ತಾ ಹೋಗ್ಬೇಕು. ಸೊ ಆ ನಿಟ್ಟಿನಲ್ಲಿ ಇದು ಪ್ರಯತ್ನ ಮಾಡ್ತಾ ಹೋಗುವಂತಹದ್ದು ಇದರ ಒಂದು ಅಡ್ವಾಂಟೇಜ್ ಅಂತ ಹೇಳ್ತಾ ಹೋಗ್ಬೋದು. ದೆನ್ ಆರ್ಗನೈಸೇಷನ್ ಎಫರ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಗ್ಲೋಬಲ್ ಟ್ರೇಡ್ ಎಕ್ಸ್ಪಾನ್ಷನ್. ಸೊ ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ದ WTO, ಬಟ್ ಎ ಸೈಡ್ ಎಫೆಕ್ಟ್ಸ್ ಹ್ಯಾಸ್ ಬೀನ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಲೋಕಲ್ ಕಮ್ಯುನಿಟೀಸ್ ಅಂಡ್ ಹ್ಯೂಮನ್ ರೈಟ್ಸ್. ಸೊ ಬಟ್ ಅದಕ್ಕೆ ಬದಲಾಗಿ ಇದರ ಒಂದು ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂತಂದ್ರೆ ಒಂದು ಸ್ಥಳೀಯತೆಯ ಒಂದು ನಾಶವನ್ನ ಮಾಡುವಂತಹದ್ರ ಮೂಲಕ, ಸ್ಥಳೀಯತೆಯನ್ನ ನಾಶ ಮಾಡುವಂತಹದ್ರ ಮೂಲಕ ಮಾನವ ಹಕ್ಕುಗಳ ಒಂದು ಇದಕ್ಕೆ ವೈಲೇಷನ್ಗೆ ಇದು ಎಡೆ ಮಾಡ್ಕೊಡ್ತಾ ಹೋಗುತ್ತೆ ಅನ್ನುವಂತಹದ್ದು
ಇನ್ನೊಂದು ವಾದ. ಸ್ಥಳೀಯತೆಯ ಒಂದು ನಾಶವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆಯಿಂದ ಏನಾಗುತ್ತೆ ಅಂದ್ರೆ ಮಾಡರ್ನ್ ಕಂಟ್ರೀಸ್ ಅದರ ಒಂದು ಇದೇನಾಗತ್ತೆ ಅಂತಂದ್ರೆ ತಮ್ಮದೇ ಆಗಿರುವಂತಹ ಒಂದು ಶಕ್ತಿಯಿಂದ ಸ್ಥಳೀಯ ಸಂಸ್ಕೃತಿ ಇರ್ಬೋದು, ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಸೊ ಅದ್ರ ಆ ಕಾಂಪಿಟೇಷನ್ ಅನ್ನ ತಡ್ಕೊಳ್ಳುವಂತಹ ಕೆಪಾಸಿಟಿ ಆ ರಾಷ್ಟ್ರಗಳಿಗೆ ಇಲ್ಲದೆ ಇರುವಂತಹದ್ರ ಕಾರಣ ಇದೇನಾಗತ್ತೆ ಅಂದ್ರೆ ಲೋಕಲ್ ಕಮ್ಯುನಿಟೀಸ್ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ದೆನ್ ಬಹುರಾಷ್ಟ್ರೀಯ ಕಂಪನಿಗಳು MNC ಬಿಲೀವ್ ದಟ್ ಆರ್ಗನೈಸೇಷನ್ ಇಸ್ ಬೆನಿಫಿಷಿಯಲ್ ಟು ಬಿಸ್ನೆಸಸ್. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಾಗೆ ಅಂತಂದ್ರೆ ಬಹುರಾಷ್ಟ್ರೀಯ ಒಂದು ಕಂಪನಿಗಳು WTO ನ ಒಂದು ಮೂಲಕ ಇಡೀ ಜಾಗತಿಕವಾಗಿ ತಮ್ಮದೇ ಆಗಿರುವಂತಹ ಒಂದು ವ್ಯಾಪಾರ ಮತ್ತೆ ವಾಣಿಜ್ಯದ ಚಟುವಟಿಕೆಗಳನ್ನ ನಡೆಸ್ಕೊಂಡು ಬರ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಒಂದು WTO ಇಂದ ನಮ್ಗೆ ಆಗ್ತಾ ಇರುವಂತಹ ಕೆಲವೊಂದು ಅಡ್ವಾಂಟೇಜಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬಟ್ ಅದರ ಅಡಿಯಲ್ಲಿಯೇ ಅದರಿಂದ ಆಗುವಂತಹ ಒಂದು ಅನೇಕ ಒಂದು ನಾಶ ಅಂತಂದಾಗ, ಡಿಸ್ಅಡ್ವಾಂಟೇಜಸ್ ಅಂದಾಗ, ಸೊ ಅದರ ಅಡಿಯಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ರಾಷ್ಟ್ರದ ಒಂದು ಪರಮಾಧಿಕಾರವನ್ನ ಅದು ಹೇಗೆ ಇದು ಮಾಡ್ತಾ ಇದೆ ಅಂದ್ರೆ ಪರಮಾಧಿಕಾರದ ನಿಯೋ ಕಲೋನಿಯಲಿಸಮಿನ ಹೆಸರಲ್ಲಿ ಅಥವಾ ನವ ವಸಾಹತುವಾದದ ಹೆಸರಲ್ಲಿ WTO ಹೇಗೆ ಕೆಲಸ ಮಾಡ್ತಾ ಬರ್ತಾ ಇದೆ ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮ್ಗೆ ಆಫ್ಟರ್ ದ ಎಫೆಕ್ಟ್ ಆಫ್ WTO ಪಾಲಿಸೀಸ್ ಆರ್ ಅನ್ಡೆಮಾಕ್ರೆಟಿಕ್ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಡ್ಯೂರಿಂಗ್ ನೆಗೋಸಿಯೇಷನ್. ಸೊ ಇಲ್ಲಿ ನಿಮ್ಗೆ ಇದಕ್ಕಿರುವಂತಹ ಬಹುದೊಡ್ಡ ಟೀಕೆ ಅಂತ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇನ ನಿಯಮಗಳು ಮತ್ತೆ ನೀತಿಗಳು ಅನ್ನುವಂತಹದ್ದು ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಇಲ್ಲ. ಸೊ ಒಂದು ಪಾರದರ್ಶಕತೆಯನ್ನ ಒಳಗೊಂಡಿಲ್ಲ ಇದು. ಅದರ ಒಂದು ನೆಗೋಸಿಯೇಷನ್ ಚೌಕಾಸಿಯ ಮಾತುಕತೆಯಲ್ಲಿ ಪಾರದರ್ಶಕತೆಯನ್ನ ಇದು ಒಳಗೊಂಡಿಲ್ಲ ಅನ್ನುವಂತಹ ಟೀಕೆ ಅಸ್ತಿತ್ವ ಇದೆ. ಯಾಕೆಂತಂದ್ರೆ ಸೊ ಇಲ್ಲಿ ತೆಗೆದುಕೊಳ್ಳುವಂತಹ ಅನೇಕ ನಿರ್ಧಾರಗಳು ಯಾವುದರ ಹಿತಾಸಕ್ತಿಗೆ ಅನುಗುಣವಾಗಿರುತ್ತೆ ಅಂದ್ರೆ ಒಂದು ಬಲಿಷ್ಠ ರಾಷ್ಟ್ರಗಳ ಹಿತಾಸಕ್ತಿಗೆ ಅನುಗುಣವಾಗಿರೋದನ್ನ ನೋಡ್ತಾ ಹೋಗ್ತೀವಿ. Then right to review a country's domestic trade policies, national sovereignty is compressed. ಇದರ ಒಂದು ರಾಷ್ಟ್ರದ ಆಂತರಿಕ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವಂತಹದ್ರ ಮೂಲಕ ಅದರ ಒಂದು ಪರಮಾಧಿಕಾರವನ್ನ ಅದರ ಒಂದು ಆಂತರಿಕ ಪರಮಾಧಿಕಾರಕ್ಕೆ ಇದೇನಾಗತ್ತೆ ಅಂತಂದ್ರೆ ಧಕ್ಕೆಯನ್ನ ತಗೊಂಡ್ ಬರ್ತಾ ಇರುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಗ್ಯಾಟ್ ಹೇಗೆ ಇದರಲ್ಲಿ ಏನೋ ಅವರ ಇದು ಯುರೋಪಿಯನ್ ರಾಷ್ಟ್ರಗಳ ಒಂದು ಅಡಿಯಲ್ಲಿ ಕಂಟ್ರೋಲ್ಡ್ ಆಗಿತ್ತು, ಜಸ್ಟ್ ಲೈಕ್ WTOನು ಅಷ್ಟೇನೆ. ಹಾಗಾಗಿ ಇದು ಸಾವರ್ನಿಟಿ ಪರಮಾಧಿಕಾರಕ್ಕೆ ಧಕ್ಕೆಯನ್ನ ತಗೊಂಡ್ ಬರುವಂತಹ ಪ್ರಯತ್ನ ಆಗುತ್ತೆ. ಕಂಟ್ರಿ ಮೇ ಹ್ಯಾವ್ ಟು ಸ್ಯಾಕ್ರಿಫೈಸ್ ಇಟ್ಸ್ ಓನ್ ಇಂಟ್ರೆಸ್ಟ್ ಅಂಡ್ ಅವಾಯ್ಡ್ ಟು ವೈಲೇಟಿಂಗ್ WTO ಅಗ್ರಿಮೆಂಟ್ಸ್. WTOಗೆ ಒಂದು ಸಲ ನೀವು ಸಿಗ್ನೇಚರ್ ಹಾಕಿದ್ರೆ, ಸೈನ್ ಮಾಡ್ತೀರಾ ಅನ್ನೋದಾದ್ರೆ ಆ ರಾಷ್ಟ್ರಗಳು ತಮ್ಮ ಸ್ವಂತ ಸ್ವ ಹಿತಾಸಕ್ತಿಯನ್ನ ತೆಗೆಸ್ಬೇಕಾಗತ್ತೆ, ಅಂದ್ರೆ ಬಿಟ್ಕೊಡ್ಬೇಕಾಗತ್ತೆ ಓನ್ ಇಂಟ್ರೆಸ್ಟ್ ನ. ಸೊ ಒನ್ ಹೈ ಪ್ರೊಫೈಲ್ WTO controversies has to do with intellectual property right and a government's duty to its citizens versus a global authority. ಅಂದ್ರೆ WTO ನ ಬಹುದೊಡ್ಡ ಒಂದು ಇದು ಏನು ಅಂತಂದ್ರೆ ಕಾಂಟ್ರವರ್ಸಿ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಗೆ ಸಂಬಂಧಪಟ್ಟ ಹಾಗೆ, ಬೌದ್ಧಿಕ ಆಸ್ತಿಯ ಒಂದು ಸಂಪತ್ತು ಅನ್ನುವಂತಹದ್ದು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಅದನ್ನ ಪ್ರಿಸರ್ವ್ ಮಾಡಿಕೊಂಡು, ಸೊ ಇಲ್ಲಿ ಪ್ರತಿಯೊಂದು ಸರ್ಕಾರವು ಜೊತೆಗೆ ಅದರ ವಿರುದ್ಧ ಒಂದು ಗ್ಲೋಬಲ್ ಅಥಾರಿಟಿ, ಅಂದ್ರೆ ಒಂದು ಆಂತರಿಕ ಸರ್ಕಾರ ವರ್ಸಸ್ ಗ್ಲೋಬಲ್ ಅಥಾರಿಟಿ, ಜಾಗತಿಕವಾಗಿ ಅಧಿಕಾರ. ಅಂದ್ರೆ ನಿಮ್ಮ ದೇಶದ ವ್ಯಾಪಾರ ಏನಾಗ್ಬೇಕಾಗತ್ತೆ, ನಿಮ್ಮ ದೇಶದ ತೆರಿಗೆ ನೀತಿ ಏನಾಗಿರ್ಬೇಕಾಗತ್ತೆ, ನಿಮ್ಮ ವಸ್ತುಗಳ ಪ್ರೈಸ್ ಅನ್ನ ಯಾರು ಡಿಸೈಡ್ ಮಾಡ್ತಾ ಹೋಗ್ತಾರೆ, ಸೊ ಮಾರುಕಟ್ಟೆಗಳನ್ನ ನೀವು ಎಲ್ಲಿ ವಿಸ್ತರಿಸ್ತಾ ಹೋಗ್ಬೋದು, ಹೇಗ್ ವಿಸ್ತರಿಸ್ತಾ ಹೋಗ್ಬೋದು, ಈ ತರದ ಅನೇಕ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಕೊಡುವಂತಹ ಒಂದು TBT ಅನ್ನುವಂತಹ ಉತ್ಪಾದನೆಗಳ ಗುಣಮಟ್ಟವನ್ನ ನಿರ್ಧರಿಸಿ ಅದರ ಬೆಲೆಯನ್ನ ನಿಗದಿಪಡಿಸುವಂತಹದ್ದು, ಸುಂಕಗಳನ್ನ ವಸೂಲಿ ಮಾಡುವಂತಹದ್ದಿರ್ಬೋದು. ಸೊ ಮತ್ತೆ ನಾನು ಹೇಳಿದ್ನಲ್ಲ ನಿಮ್ಗೆ ಟ್ರಿಪ್ಸ್ ಅನ್ನುವಂತಹದ್ದು. ಸೊ ಇದರಲ್ಲಿ ಈ ಟ್ರಿಪ್ಸಿನ ಇದರಲ್ಲಿ ಅಂತಂದ್ರೆ ತೆರಿಗೆಗೆ ಸಂಬಂಧಪಟ್ಟ ಹಾಗೆ
ದೆನ್ ಏಕರು ಅಂದ್ರೆ ಇದಕ್ಕೆ ಕಾಪಿ ರೈಟ್ ಟ್ರೇಡ್ ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಬೀಜ ಮತ್ತೆ ತಳಿಗಳ ಒಂದು ರಕ್ಷಣೆಗೆ ಸಂಬಂಧಪಟ್ಟ ಆಗಿರ್ಬೋದು, ಭೌಗೋಳಿಕ ಒಂದು ಅನಾಮಧೇಯ ಹೆಸರುಗಳು, ಇದೆಲ್ಲದೂ ಇದರ ವ್ಯಾಪ್ತಿಯಲ್ಲಿ ಬರ್ತಾ ಹೋಗುತ್ತೆ. ಯಾವುದು ಟ್ರಿಪ್ಸಿನ ಅಡಿಯಲ್ಲಿ ಇವೆಲ್ಲವೂ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ನಿರ್ಧಾರವನ್ನ ತೆಗೆದುಕೊಳ್ಳೋರು ಯಾರು? ಸೊ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಅಭಿವೃದ್ಧಿ ದೇಶಗಳಿಗೆ ಪೂರಕ ಇದ್ರೆ, ಅಭಿವೃದ್ಧಿ ಆಗ್ತಾ ಇರುವಂತಹ ರಾಷ್ಟ್ರಗಳಿಗೆ ಏನಾಗುತ್ತೆ ಅಂತಂದ್ರೆ ಸೊ ಇದು ಹಾನಿಕಾರಕನೇ. ಯಾಕೆಂದ್ರೆ ಅವರ ಟ್ರೇಡ್ ಮಾರ್ಕು, ಕಾಪಿ ರೈಟ್ ಇರ್ಬೋದು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್, ಇವೆಲ್ಲವನ್ನ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಕಾಂಪಿಟೇಷನ್ ಅನ್ನ ಕೊಡಕ್ ಸಾಧ್ಯ ಆಗುವಂತಹದ್ದು ಎಷ್ಟೋ ರಾಷ್ಟ್ರಗಳಿಗೆ ಆ ಟ್ರೇಡ್ ಮಾರ್ಕ್ ಅನ್ನ ಪಡಿಬೇಕು ಅಥವಾ ಪೇಟೆಂಟ್ ಆಕ್ಟಿನ ಅಡಿಯಲ್ಲಿ ಬರಬೇಕು ಅನ್ನೋಂತಹದ್ದೇ ಗೊತ್ತಿರೋದಿಲ್ಲ. ಸೊ ಅದನ್ನ ಪೇಟೆಂಟ್ ಒಂದು ಅರಿಶಿನವನ್ನ ಅವ್ರು ಪೇಟೆಂಟ್ ಆಕ್ಟಿನ ಅಡಿಯಲ್ಲಿ ಒಳಪಡಿಸ್ತಾರೆ ಅಂತ ಅನ್ನೋದಾದ್ರೆ, ಸೊ ನೀವು ಅದ್ರ ಮೇಲೆ ಯಾವ್ದೇ ರಿಸರ್ಚ್ ಮಾಡೋಕ್ಕಾಗ್ಲಿ, ಇನ್ನೇನ ಮಾಡೋಕ್ಕಾಗ್ಲಿ, ಉಪಯೋಗಿಸೋದಕ್ಕಾಗ್ಲಿ ಅದ್ರ ಪರ್ಮಿಷನ್ ಅನ್ನ ಪಡಿಬೇಕು. ಸೊ ಈ ತರದ ಒಂದು ಟ್ರಿಪ್ಸ್, TBT, ದೆನ್ ಟ್ರಿಮ್ಸ್, ಇದು ರಫ್ತಿನ ಜೊತೆ ಆಮದುಗಳನ್ನ ಜೋಡಿಸುವಂತಹ ಕಾಯ್ದೆ. ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್ ಅಂತ ಕರಿತಾ ಹೋಗ್ತೀವಿ. ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್ ಅಂತ. ದೆನ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಟ್ರಿಪ್ಸ್ ಆಗ್ತಾ ಹೋಗುತ್ತೆ. ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಸೊ ಟ್ರಿಪ್ಸ್, ಟ್ರಿಮ್ಸ್, TBT. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇವುಗಳ ಮೂಲಕ ಅಂದ್ರೆ ಯಾವುದೇ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಅಂದ್ರೆ ಇದು 2000 ಆನ್ವರ್ಡ್ಸ್ ಇಂದ ಇದು ಅಪ್ಲೈ ಆಗುತ್ತೆ. ಯಾವುದು ಟ್ರಿಮ್ಸ್. ಸೊ ರಫ್ತು ಮತ್ತೆ ಆಮದನ್ನ ಜೋಡಿಸುವಂತಹ ಈ ಕಾಯ್ದೆ ಯಾವ್ದಾದ್ರು ಇದಕ್ಕೆ ಅಂದ್ರೆ ಇನ್ನ 5 ವರ್ಷ ಇದನ್ನ ಪೋಸ್ಟ್ಪೋನ್ ಮಾಡಿ. ಯಾಕೆ ಅಂತಂದ್ರೆ ನೀವು ಒಂದು ಪ್ರಾದೇಶಿಕ ಒಂದು ಸರಕುಗಳನ್ನ ನೀವು ಮಾರಬೇಕು ಅಂತಂದಾಗ ಸ್ವಲ್ಪ ತೆರಿಗೆಯಿಂದ ನೀವು ವಿನಾಯಿತಿಯನ್ನ ನೀಡಬೇಕು ಅನ್ನುವಂತಹದ್ದು ಭಾರತ ಮತ್ತೆ ಇತರ ಒಂದು ಅಭಿವೃದ್ಧಿ ಆಗ್ತಾ ಇರುವಂತಹ ದೇಶಗಳ ಒಂದು ವಾದ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಅಗ್ಗದ ಬೆಲೆಯಲ್ಲಿ ಮಾರಾಟ ಮಾಡುವಂತಹದ್ದು ಅಂತಂದ್ರೆ ಇದಕ್ಕಿರುವಂತ ಕ್ರಿಟಿಸಿಸಮ್ ಅಂತಂದ್ರೆ ಚೀಪ್ ರೇಟ್ ಅಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಡಕ್ಟ್ ನ ಮಾರಾಟ ಮಾಡಿದಾಗ ಏನಾಗುತ್ತೆ ಅಂದ್ರೆ ಲೋಕಲ್ ಮಾರ್ಕೆಟ್ ಬಿದ್ದೋಗ್ಬಿಡತ್ತೆ. ಅರ್ಥ ಆಯ್ತಲ್ವಾ? ಸೊ ಯಾವ್ದೋ ಒಂದು ಚೀನಾದ ಪ್ರಾಡಕ್ಟ್, ಅಮೆರಿಕಾದ ಪ್ರಾಡಕ್ಟ್, ಲೋಕಲ್ ಅಲ್ಲಿ ಬರುವಂತಹ ಒಂದು ಪ್ರಾಡಕ್ಟ್ ಅತಿ ಕಡಿಮೆ ಇದ್ರಲ್ಲಿ ಬೆಲೆಯಲ್ಲಿ ಬರುತ್ತೆ ಅಂದ್ರೆ ಲೇಟರ್ ಆನ್ ಏನಾಗುತ್ತೆ ಅಂದ್ರೆ ಆ ದೇಶದ ಒಂದು ಉತ್ಪಾದನೆ ಸ್ಥಗಿತ ಆಗ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸಬ್ಸಿಡಿಗಳನ್ನ ಅಂದ್ರೆ ಕೆಲವು ರಫ್ತು ಸರಕುಗಳಿಗೆ ಸಹಾಯಧನ ದೊರೆಯುತ್ತೆ, ಕೆಲವಕ್ಕೆ ಇದು ದೊರೆಯದೇ ಇರುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಇದು ಐರೋಪ್ಯ ಒಂದು ಇಟ್ ಇನ್ಫ್ಲೂಯೆನ್ಸ್ಡ್ ಬೈ ಯುರೋಪಿಯನ್ ಕೌನ್ಸಿಲ್ ಇರ್ಬೋದು. ಅಂದ್ರೆ ಒಂದು ಐರೋಪ್ಯ ಒಕ್ಕೂಟದಿಂದ ಇದು ಪ್ರಭಾವಕ್ಕೆ ಒಳಪಡುವಂತಹ ಸ್ಥಿತಿಯಲ್ಲಿರುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. So the dollar plays its main role in WTO and entire global economy. So dollar is deciding factor. ಇಲ್ಲಿ ನಿಮಗೆ ಅಮೆರಿಕಾದ ಡಾಲರ್ ಇಡೀ ಜಾಗತಿಕ ವ್ಯವಹಾರವನ್ನ ನಿಯಂತ್ರಿಸುವಂತಹ ಒಂದು ಪ್ರಮುಖ ಶಕ್ತಿಯಾಗಿ ಕಾರ್ಯ ಮಾಡ್ತಾ ಇದೆ. ಸೊ ಅದರ ಅಡಿಯಲ್ಲಿ ನಿಮ್ಗೆ WTO ಸಹ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇದು ನಿಮ್ಗೆ WTOಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಆರ್ಗನೈಸೇಷನ್, ಅದರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಮತ್ತೆ ಅದಕ್ಕೆ ಇರಬಹುದಾದಂತಹ ಕ್ರಿಟಿಕ್ಸ್ ಅನ್ನ ನಾವು ಚರ್ಚೆ ಮಾಡಿದೀವಿ. ಥ್ಯಾಂಕ್ ಯು.